ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಶೀಘ್ರದಲ್ಲೇ ಅಂತ್ಯಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಶ್ವೇತಭವನದಲ್ಲಿ ಮಾತನಾಡಿದ ಅವರು, ಅಮೆರಿಕದ ಕಾರ್ಯತಂತ್ರದ ಗುರಿಗಳು ಬಹುತೇಕ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಇರಾನ್ನಲ್ಲಿ ಕೆಲಸ ಮುಗಿಯಲಿದೆ. ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆ ಹಿಂದೆಂದಿಗಿಂತಲೂ ದೊಡ್ಡ ಯಶಸ್ಸನ್ನು ಸಾಧಿಸುತ್ತಿದೆ. ಇರಾನ್ನ ಆಕ್ರಮಣಕಾರಿ ಧೋರಣೆ ಮತ್ತು ಪರಮಾಣು ಬೆದರಿಕೆಯಿಂದ ಅಮೆರಿಕನ್ನರು ಶೀಘ್ರದಲ್ಲೇ ಮುಕ್ತರಾಗಲಿದ್ದಾರೆ ಎಂದರು. ಅಮೆರಿಕ ತನ್ನ ಧ್ಯೇಯವನ್ನು ಸಾಧಿಸಿದೆ. ಅಮೆರಿಕದ ಸೇನೆಯು ಶೀಘ್ರದಲ್ಲೇ ಇರಾನ್ನಿಂದ ಹಿಂದೆ ಸರಿಯಲಿದೆ. ಅಮೆರಿಕ ತನ್ನ ಎಲ್ಲ ಗುರಿಗಳನ್ನು ಸಾಧಿಸಿದೆ. ಇರಾನ್ನ ಸಂಪೂರ್ಣ ಸೇನೆಯು ಈಗ ಅಮೆರಿಕದ ನಿಯಂತ್ರಣದಲ್ಲಿದೆ. ಯುದ್ಧ ಕೊನೆಗೊಳ್ಳುವವರೆಗೆ ಕಾಯಬೇಕು ಮತ್ತು ಹಾರ್ಮುಜ್ ಜಲಸಂಧಿಯು ತಾನಾಗಿಯೇ ತೆರೆಯುತ್ತದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆಯನ್ನು ಅವಲಂಬಿಸಿರುವ ದೇಶಗಳು ಈ ಮಾರ್ಗದ ಭದ್ರತೆಯನ್ನು ಸ್ವತಃ ಖಚಿತಪಡಿಸಿಕೊಳ್ಳಬೇಕು. ಅಮೆರಿಕಕ್ಕೆ ಈಗ ಅದರ ಅಗತ್ಯವಿಲ್ಲ. ಯುದ್ಧ ಮುಗಿದ ನಂತರ ಅಮೆರಿಕವು ಹಿಂದೆಂದಿಗಿಂತಲೂ ಹೆಚ್ಚು ಸುರಕ್ಷಿತ, ಬಲಿಷ್ಠ ಮತ್ತು ಸಮೃದ್ಧವಾಗಲಿದೆ ಎಂದು ಹೇಳಿದರು. ಬರಾಕ್ ಒಬಾಮಾ ಅವರ ಕಾಲದ ಇರಾನ್ ಪರಮಾಣು ಒಪ್ಪಂದವನ್ನು ತಾನು ರದ್ದುಗೊಳಿಸಿದ್ದನ್ನು ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಂಡರು. ಒಪ್ಪಂದವು ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲು ದಾರಿ ಮಾಡಿಕೊಡುತ್ತಿತ್ತು. ಅದನ್ನು ಕೊನೆಗೊಳಿಸದಿದ್ದರೆ ಇಂದು ಇಸ್ರೇಲ್ ಮತ್ತು ಮಧ್ಯಪ್ರಾಚ್ಯ ಅಸ್ತಿತ್ವದಲ್ಲೇ ಇರುತ್ತಿರಲಿಲ್ಲ ಎಂದು ತಿಳಿಸಿದರು. With our historic tax cuts, where people are just now talking about receiving larger refunds than they ever thought possible, they are getting so much more money than they thought. That's from the great, big, beautiful bill.